ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ಎಲ್ಲ ಬಿಸ್ಕೆಟ್ಗಳು ತಿಂತಾಯಿದ್ರು. ಅವನು ಮನೇಲಿ ನಾವು ಬಿಸ್ಕೆಟ್ ಎಲ್ಲ ಕೊಡೋಲ್ಲ ಬುಜ್ಜಿಗೆ, ಬಟ್ ಅಲ್ಲಿ ಚಿಂಟು ತಿಂತಾಯಿದ್ದ ಅಂದ್ಬಿಟ್ಟು ಅವನಿಗೂ ಇಷ್ಟ ಆಗಿ ಅವನು ಇಸ್ಕೊಂಡು ಬಿಸ್ಕೆಟ್ ತಿಂತಾಯಿದ್ದ. ಮಕ್ಳಿದ್ದು ಬಿಟ್ಟರೆ ಸಾಕು, ಅವನಿಗೆ ಊಟ ಬೇಡ ಏನು ಬೇಡ, ಆಟ ಆಡ್ಕೊಂಡು ಇದ್ಬಿಡ್ತಾನೆ. ಎಲ್ಲ ಮಕ್ಕಳು ಹಿಂಗೆ ಅನಿಸುತ್ತೆ. ಕಾಯಿ ಇತ್ತು ಮನೇಲಿ ತುಂಬ, ಸೊ ಹಂಗಾಗಿ ಕಾಯಲ್ಲಿ ಲಡ್ಡು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎರಡು ಕಾಯಿ ತೊಗೊಂಡಿದ್ದೀನಿ, ಇಲ್ಲಿ ಚೆನ್ನಾಗಿ ತುರ್ಕೊಂಡಿದ್ದೀನಿ ಕಾಯಿನ. ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಕಾಯಿ ಒಂದು ತುರ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ಬೋದು, ಬಿಟ್ಟರೆ ಬೇರೆ ಏನು ಕೆಲಸ ಇರೋಲ್ಲ ಜಾಸ್ತಿ. ಕಾಯಿ ತುರ್ಕೊಂಡಾದ್ಮೇಲೆ ಸ್ವಲ್ಪ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಯಿನ. ಸ್ಮೆಲ್ ಬರುತ್ತೆ ಗಮ್ ಅಂತ, ಆ ಥರ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕಾಯಿನ. ಅದಾದಮೇಲೆ ಅದಕ್ಕೆ ಒಂದು ಸ್ಪೂನ್ ನಾನು ತುಪ್ಪ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ತೊಗೊಂಡಿರೋದು 3 ಇಂಗ್ರೀಡಿಯೆಂಟ್ಸು: ಸಕ್ಕರೆ ಮತ್ತು ಹಾಲು, ಕಾಯಿ ಅಷ್ಟೇ. ಬೇರೆ ಏನು ಜಾಸ್ತಿ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ಲ. ಮನೇಲಿರೋ ಐಟಮ್ಸ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ಸ್ವಲ್ಪನೇ ಒಂದು ಅರ್ಧ ಲೋಟ ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಜಾಸ್ತಿನೂ ಏನು ಹಾಲು ಅವಶ್ಯಕತೆ ಇಲ್ಲ ಇದಕ್ಕೆ. ಒಂದು ಅರ್ಧ ಲೋಟ ಇಲ್ಲ 2-3 ಸ್ಪೂನ್ ಅಂದ್ಕೊಳ್ಳಿ ಅಷ್ಟೇ ಹಾಕಿರೋದು ಹಾಲು. ಸಕ್ಕರೆ ಹಾಲು 2 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 3 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ರೆ ನೀವಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ನಿಮ್ಗೆ ತುಂಬ ಸ್ವೀಟ್ ಬೇಕು ಅನ್ಸಿದ್ರೆ ಜಾಸ್ತಿ ಶುಗರ್ ಆ್ಯಡ್ ಮಾಡ್ಕೋಬೋದು, ಬಟ್ ಇಲ್ಲಿ ಅಷ್ಟೊಂದು ನೆಸೆಸಿಟಿ ಇರೋಲ್ಲ. ಸೊ ಹಂಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಸಾಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಒಂದು 1/4 ಕಪ್ಪು ಅರ್ಧ ಕಪ್ ಅಷ್ಟು ಹತ್ತತ್ರ ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಸಿಹಿಬಾರ್ದು ಇದು, ಆ ಥರ ನೋಡಿಕೊಂಡು ಹುರಿತಾನೆ ಇರಬೇಕು. ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ತಣ್ಣಗಾಕ್ಬಿಡಬೇಕು. ಅದು ತಣ್ಣಗಾಗಿದೆ ಇವಾಗ. ಸೊ ಹಂಗಾಗಿ ನನ್ನ ಕೈಯಲ್ಲಿ ಸ್ವಲ್ಪ ತೊಗೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಲಡ್ಡು ಥರ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಚಿಕ್ಕದಾಗೆ ಮಾಡ್ತಾಯಿದ್ದೀನಿ. ಇದನ್ನು ಲಡ್ಡು ಥರ ಮಾಡಿ ಒಂದು 2 hours ಇಟ್ಟರೆ ಅದು ಫುಲ್ಲು ಡ್ರೈ ಆದಂಗೆ ಆಗಿಬಿಡುತ್ತೆ. ಸೊ ಅವಾಗ ತಿನ್ನೋಕೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಈಗಲೂ ಹಿಂಗೆ ತಿನ್ಬೋದು. ನಮ್ಮ ಚಿಂಟು ಅಂತೂ ಫುಲ್ ವೆಯ್ಟ್ ಮಾಡ್ತಿದ್ದಾನೆ ಲಾಡು ತಿನ್ನೋಕ್ಕೆ. ಕೊಟ್ಟು ರಿಯಾಕ್ಷನ್ ನೋಡೋಣ. ಹೆಂಗೈತೆ ಹೇಳು, ರಿವ್ಯೂ ಕೊಡು. ಹಾಂ, ತಿಂದೆ ಎಲ್ಲ ಚೆನ್ನಾಗೈತೆ ಅಂತಾಳೆ. ಅಪ್ಪು ತಾಚಿನಿ, ಅಪ್ಪು ಬಾಯ್ಲಿ ಬುಜ್ಜಿ ಎಷ್ಟೈತೆ ಚೂರು ಚೂರು ಬೇಡ, ಯಾಕೆ ತಾಚಿಂಟು ನೀನೆ ತಾ. ಹೆಂಗೈತೆ ಹೇಳು, ಇರು. ಹೆಂಗೈತೆ? ತಿಂದೆ ಇಲ್ಲ ಏನೋ, ಚೆನ್ನಾಗೈತೆ ಚೆನ್ನಾಗಿ. ದೆವ್ವ ಒಂದೈತಿ ಚಿನ್ನಿ ನಮ್ಮ ಮನೆಗೆ. ಸಂಜೆ ಹಾಕೊಡ್ತೀನಿ. ಆಟ ಆಡಿದ್ರು ಅಂದರೆ ಹಿಡಿಯೋಕ್ಕಾಗಲ್ಲ, ಅಷ್ಟು ಆಟ ಆಡ್ತಾರೆ. ಅವನಂತೂ ಟಾರ್ಚರ್ ಕೊಡ್ತಾನೆ ಅವ್ರಿಗೆ. ಎನಿ ಟೈಮ್ ಎತ್ಕೋಬೇಕು, ಆಟ ಆಡಬೇಕು. ಅವ್ನು ಮಲ್ಗೋಕ್ಕೂ ಬಿಡೋಲ್ಲ, ಅಷ್ಟು ಟಾರ್ಚರ್ ಮಾಡ್ತಿದ್ದ ಬುಜ್ಜಿ ಮಾತ್ರ. ಒಟ್ಟಾಗಿ ಚೆನ್ನಾಗಿ ಆಟ ಆಡ್ತಾಯಿದ್ರು, 3 ಜನ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಇವಾಗ ಏನಾರು ಅಡುಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಬೇಕು ಇವಾಗ. ಸೊ ನಾವು ಮೊನ್ನೆ ಮಾಡಿದಾಗ ಕಬಾಬ್ ಮಾಡಿರಲಿಲ್ಲ. ಬುಜ್ಜಿಗೆ ಕಬಾಬ್ ಅಂದರೆ ತುಂಬ ಇಷ್ಟಪಡ್ತಾನೆ ಈ ನಡುವೆ. ಸೊ ಅವ್ರ ಅಜ್ಜಿ ಅದಕ್ಕೆ ಅವತ್ತು ಕಬಾಬ್ ಮಾಡಿಲ್ಲ ಅಲ್ವಾ, ಸೊ ಕಬಾಬ್ ಮಾಡಿಕೊಡು ಅಂತ ಚಿಕನ್ ತೊಗೊಂಬಂದಿದ್ದು. ಸ್ವಲ್ಪ ಚಿಕನ್ ತೊಗೊಂಡು ಸ್ವಲ್ಪ ಚೆನ್ನಾಗಿ ನೀಟಾಗಿ ತೊಳಬೇಕು. ಅರಿಶಿನ ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಮೊಟ್ಟೆ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಕಬಾಬ್ಗೆ. ಒಂದು 2-3 ಸ್ಪೂನು ಕಾರ್ನ್ಫ್ಲವರ್ ಹಾಕೋತಾಯಿದ್ದೀನಿ. ಇಲ್ಲಿ ಮೈದಾ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ಮಕ್ಳಿಗೆ ಕೊಡೋದ್ರಿಂದ ಮೈದಾ ಏನು ಯೂಸ್ ಮಾಡ್ತಾಯಿಲ್ಲ ನಾನಿಲ್ಲಿ. ಕಾರ್ನ್ಫ್ಲವರ್ ಮಾತ್ರ ಹಾಕೋತಾಯಿದ್ದೀನಿ. ಒಂದು 2-3 ಸ್ಪೂನ್ ಹಾಕೋತಾಯಿದ್ದೀನಿ. ಮತ್ತು 1 ಸ್ಪೂನು ಗರಂ ಮಸಾಲ ಹಾಕ್ಕೊತಾಯಿದ್ದೀನಿ. ಜಾಸ್ತಿ ಮಸಾಲೆ ಐಟಮ್ಸ್ ಏನೂ ಆಗ್ತಾಯಿಲ್ಲ, ಮಕ್ಕಳಿಗೆ ಖಾರ ಅಂದರೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ಸ್ವಲ್ಪನೇ ಹಾಕೋತಾಯಿದ್ದೀನಿ. ಮೀಡಿಯಮಾಗಿ ಮಸಾಲೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಖಾರಕ್ಕೋಸ್ಕರ ಒಂಚೂರು ಖಾರದ ಪುಡಿ ಹಾಕಿದ್ದೀನಿ. ತುಂಬ ಖಾರ ಇದ್ದರೆ ಮಕ್ಕಳು ಅಷ್ಟು ಇಷ್ಟಪಡೋಲ್ಲ. ಸೊ ಹಂಗಾಗಿ ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15-20 ನಿಮಿಷ ಚೆನ್ನಾಗಿ ನೆನೆಯೋಕೆ ಬಿಡಬೇಕು. ಈಗ ನಾವು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕಬಾಬು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15-20 ನಿಮಿಷ ಬಿಟ್ಟಿದ್ದೀನಿ ಮ್ಯಾರಿನೇಟ್ ಮಾಡಲಿಕ್ಕೆ. ಒಂದು 1/2 hour ಆಗಿದೆ ಈಗ ಆಲ್ರೆಡಿ. ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಚಿಕನ್ನು. ಇವಾಗ ಎಣ್ಣೆ ಕಾಯ್ಕಿಟ್ಕೊಂಡಿದ್ದೀನಿ ಬಾಣಲಿಲಿ. ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಸ್ವಲ್ಪ ಚಿಕನ್ ಅಲ್ವಾ, ಸೊ ಹಂಗಾಗಿ ಚೆನ್ನಾಗಿ ಕಾಯಬೇಕು ಎಣ್ಣೆ. ಚೆನ್ನಾಗಿ ಕಾದ್ಮೇಲೆ ಈ ಥರ ಒಂದೊಂದೇ ಪೀಸ್ನ ಹಾಕೋತಾಯಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಬೇಯಿಸ್ಕೋಬೇಕು ಚಿಕನ್ನ, ಕೆಂಪು ಕಲರ್ ಬರಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡೂ ಕಡೆ.
ಈ ಥರ ಎಣ್ಣೆಲ್ಲ ಕುದೀತಾ ಇರುವಾಗಲೇ ಹಾಕೊಳ್ಳೋದ್ರಿಂದ ಚೆನ್ನಾಗಿ ರೋಸ್ಟ್ ಆಗುತ್ತೆ ಕಬಾಬು. ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ಚಿಕನ್ನು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಥರ. ಇವಾಗ ಇದು ಆಲ್ರೆಡಿ ಆಗಿದೆ. ಇವಾಗ ತೆಗಿತೆ ಇನ್ನೊಂದು ಪ್ಲೇಟಿಗೆ. ಕಬಾಬ್ ರೆಡಿ ಆಗಿದೆ ಈಗ ಆಲ್ರೆಡಿ. ಮಕ್ಳಿಗೆ ಕೊಟ್ಟು ಈಗ ನಮ್ಮ ಅಜ್ಜಿ ಅಂತ ವೇಟಿಂಗು ಕಬಾಬ್ಗೋಸ್ಕರ. ಸೊ ಹೇಗಿತ್ತು ಅಂತ ಕೇಳೋಣ ಬನ್ನಿ ಅವ್ರನ್ನೇ. ಹಾಂ, ಹೆಂಗೈತೆ ಚಿಂಟು ಕಬಾಬು? ಚೆನ್ನಾಗೈತೆ. ಖಾಲಿ ಮಾಡ್ತಾಯಿದ್ಯಾ? ಎಲ್ಲ ತಿಂದ? ಇಷ್ಟ ಆಯ್ತಾ? ನಿಂಗೆ ಚಿಟ್ಟಿ? ಚೆನ್ನಾಗೈತೆ ಕಬಾಬು. ನಿಂಗಪ್ಪು? ನಿಂಗೆ ಮೂಳೆ ಬೇಕಾ? ಮೂಳೆ ಪೀಸ್ ಬೇಕಾ ನಿಂಗೆ? ಹಾಂ, ಒಳ್ಳೆ ಮ್ಯಾನೇಜರ್. ಕಟ್ಟಪ್ಪನ ಹತ್ರ ಐತೆ, ಕಿತ್ಕೊಬಿಡು ಮೂಳೆ ಪೀಸು. ಕಿತ್ಕೋ, ಕಟ್ಟಪ್ಪನ ಹತ್ರ ಐತೆ, ಕಿತ್ಕೋತೀಯಾ? ಇಲ್ಲ, ಬೇಡವಾ? ಚೆನ್ನಾಯ್ತಪ್ಪ ಚೀಚಿ. ಬುಜ್ಜಿ ಚೆನ್ನಾಗೈತೆ. ಸೂಪರ್. ಅದು ಕೊಡು, ಪೀಸ್ ತಿನ್ನು, ಇತ್ತಿನ್ನು ಕೊಡೋದು. ಅದಾಗಿನ್ನ ಇತ್ತಿನ್ನು. ಅದಕ್ಕೆ ಅವನಿಗೆ ಬೇಡವಾ? ಮೂಳೆ ಪೀಸ್ ಬೇಕಾ? ಹಾಂ, ಅದು ಇದು ಮೂಳೆ ಐತಿ ಇದರಲ್ಲಿ. ಸರಿ ಸರಿ ಆಯಿತು, ಬೇಡ. ಚಿಕ್ಕ ಚಿಕ್ಕದ ಪೀಸ್ ಮಾಡಿಕೊಟ್ಟಿದ್ರೆ ಅದು ಬೇಡವಂತೆ, ಅದನ್ನು ತಳ್ತಾವಣೆ ಬೇಡ ಅಂತ. ಈ ಥರ ಮೂಳೆ ಪೀಸ್ ಬೇಕಂತ ಅವನಿಗೆ. ಸೊ ಮೂಳೆ ಪೀಸ್ ಎತ್ಕೊಂಡು ತಿಂತವನೆ. ಇತ್ತೀಚೆಗೆ ತುಂಬ ಇಷ್ಟಪಡ್ತಾನೆ ಕಬಾಬು. ಸೊ ಹಂಗಾಗಿ ಅವಾಗ ಮಾಡ್ತಾನೆ ಇರ್ತೀನಿ ಮನೇಲಿ. ಮನೇಲಿ ಮಾಡೋದು ಕೊಡೋದಂತ ಏನೂ ಪ್ರಾಬ್ಲಮ್ ಆಗೋಲ್ಲ ಮಕ್ಕಳಿಗೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.